ಇನ್ನು ಈ ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಫಲವನ್ನ ನೋಡೋದಾದ್ರೆ ಮಿತ್ರ ರಾಶಿ ಮಕರ ರಾಶಿಯವರಿಗೆ ಕುಂಭ ಆಗಿರುವಂಥದ್ದು, ಶತ್ರು ರಾಶಿ ಸಿಂಹ ರಾಶಿ ಆಗಿರತಕ್ಕಂಥದ್ದು. ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ಕಾನೂನು ತಜ್ಞರ ಸಲಹೆಯಿಂದ ಸರ್ಕಾರಿ ಕೆಲಸಗಳಲ್ಲಿ ಮಾಡುವಂತ ಕೆಲಸಗಳಲ್ಲಿ ನಿಂತೋಗಿರುವಂತ ಕೆಲಸಗಳಲ್ಲಿ ಪ್ರತಿಯೊಂದು ಕೆಲಸಗಳು ಕೂಡ ಮರು ಪ್ರಾರಂಭ ಆಗುತ್ತೆ. ಹಿಡಿದಿರುವಂತಹ ಕಾರ್ಯವನ್ನ ಪೂರ್ಣಗೊಳಿಸ್ತೀರಿ. ನಿಂತು ಹೋಗಿರುವಂತ ಕೆಲಸ ಮರುಚಾಲನೆಯಾಗಿ ಅದು ಪೂರ್ಣಗೊಳ್ಳುತ್ತೆ. ವಾದ ವಿವಾದಗಳು, ಕೋರ್ಟು ಕಚೇರಿ, ಕಾನೂನಿನಂತ ವ್ಯಾಜ್ಯಗಳೇನಾದ್ರೂ ಇದ್ರೆ ಅದು ಕೂಡ ಸರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಶತ್ರುಗಳು ನಿಗ್ರಹ ಆಗುತ್ತೆ. ಇದು ಒಂದು ಬಹಳ ಶುಭವಾಗಿರ್ತಕ್ಕಂಥ ಸುದ್ದಿ. ನಿಮಗೆ ತುಂಬಾ ಪೀಡಿಸ್ತಾರೆ, ಕಾಡಿಸ್ತಾರೆ, ತೊಂದರೆ ಕೊಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ ಅಂತವರು ಬುದ್ಧಿ ಕಲಿತಾರೆ. ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳನ್ನ ಅವ್ರು ಅರ್ಥ ಮಾಡ್ಕೋತಾರೆ, ಅಥವಾ ಅವ್ರು ನ್ಯೂಟ್ರಲ್ ಆಗಿ ಇದ್ದು ಬಿಡ್ಬೋದು, ಅಥವಾ ಅವರೇ ಸಪೋರ್ಟ್ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಬಗೆಗಿನ ನಿಮ್ಮ ಒಳ್ಳೆತನವನ್ನ ಅವರು ಅರ್ಥ ಮಾಡಿಕೊಂಡು ಬದಲಾವಣೆಗಳಾಗಬಹುದು. ಇದು ಎಲ್ಲದಕ್ಕಿಂತಲೂ ಅದ್ಭುತವಾಗಿರತಕ್ಕಂಥ ಫಲ. ಮನುಷ್ಯನಿಗೆ ಒಂದು ನೆಮ್ಮದಿ ಅನ್ನುವಂಥದ್ದು ಸೃಷ್ಟಿಯಾಗುವಂತಹ ಒಂದು ಫಲ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ವಿಚಾರಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಯಶಸ್ಸು ಕಂಡು ಬರುವಂತಹ ಸಾಧ್ಯತೆಗಳು, ಅಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ನಿಮಗೆ ಕಂಡು ಬರತಕ್ಕಂಥದ್ದು. ಇನ್ನು ಮನೆಗೆ ಅತಿಥಿಗಳ ಆಗಮನ ಆಗತ್ತೆ ಈ ತಿಂಗಳಲ್ಲಿ. ಅದರಿಂದನೂ ಕೂಡ ಒಂದಿಷ್ಟು ಸಂತೋಷವನ್ನ ಪಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಮಿತ್ರರಿಂದ ನಿಮಗೆ ಸಹಾಯ ಆಗುತ್ತೆ. ಬಂಧು ಮಿತ್ರರಿಂದ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಕುಟುಂಬದ ಹಿರಿಯರ ಅನಾರೋಗ್ಯದ ಮೇಲೆ, ಸ್ವಲ್ಪ ವೃತ್ತಿಯ ಮೇಲೆ ಪರಿಣಾಮ ಬೀರುವಂಥದ್ದು, ಇದು ಗಮನದಲ್ಲಿಟ್ಕೋಬೇಕು. ಯಾಕಂತಂದ್ರೆ ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ದುಡ್ಡು